ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ನೋಡಿ ಇಲ್ಲಿ ಏನು ಕಾಣ್ತಿದೆ, ಇದು ಡಾಂಬರ್ ರೋಡ್‌ಗೆ ಹೊಂದ್ಕೊಂಡಿರ್ತಕ್ಕಂತಹ 6 ಎಕರೆ 28 ಗುಂಟೆ ವಿಸ್ತೀರ್ಣ ಹೊಂದಿರತಕ್ಕಂತಹ ಕೊಕೊನೆಟ್ ಫಾರ್ಮ್ ಹೌಸ್ ಇದು. ಇಲ್ಲಿ ಏನು ಕಾಣ್ತಿದೆ ಇದು ರೋಡ್ ಬಿಡ್ತೆ ತುಂಬ ಜಾಸ್ತಿ ಇದೆ. ಸ್ಕ್ವೇರ್ ಟೈಪಲ್ಲೂ ಕೂಡ ಇದೆ. ಪರ್ಚೇಸಿಂಗ್ ಪ್ರಾಪರ್ಟಿ ಕೂಡ ಇದು. ಜನರಲ್ ಪ್ರಾಪರ್ಟಿನೂ ಕೂಡ ಹೌದು. ರೆಡ್ ಸಾಲಿಂದ ಕೂಡಿರ್ತಕ್ಕಂಥ ಪ್ರಾಪರ್ಟಿ. ಇದು ಮೈಸೂರು ಊಟಿ ಹೈವೇಗೆ ಸುಮಾರು 7 ಕಿಲೋಮೀಟರ್ ಡಿಸ್ಟೆನ್ಸ್ ಇರತಕ್ಕಂಥ ಲ್ಯಾಂಡು. ಇದು ನಂಜನಗೂಡಿಗೆ ಸುಮಾರು 20 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 40 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ ನಿಮಗೆ ಹೆಚ್ಚು ಕಡಿಮೆ ಒಂದು 180-85 ಕಿಲೋಮೀಟ್ರ್ ಆಗ್ಬೋದು. ನೋಡಿ ಇಲ್ಲಿ ಏನು ಕಾಣುತ್ತೆ ಇದು. ಒಂದು ಮನೆ ಕೂಡ ಇದೆ. ಪ್ಯೂರ್ ರೆಡ್ ಸಾಯಿಲು. ನೋಡಿ ಇದು ಮನೆ ಇದೆ. ಸಿಂಪಲ್ಲಾಗಿ ಒಂದು ಮನೆ ಇದೆ. ಸುಮಾರು ಒಂದು 300 ತೆಂಗಿನ ಸುಸಿಗಳಿವೆ. ನೋಡಿ ಇದು ಆಲ್ರೆಡಿ ಕ್ರಾಪ್ ಬರ್ತಕ್ಕಂಥದ್ದು ಸ್ವಲ್ಪ. ಒಂದು ಹೆಚ್ಚು ಕಮ್ಮಿ 40 ಗಿಡಗಳು ಕ್ರಾಪ್ ಬರ್ತಾ ಇದೆ. 2 ಬೋರ್ವೆಲ್ನ ಹೊಂದಿರತಕ್ಕಂತಹ ಲ್ಯಾಂಡು. ಪೂರ್ತಿ ಪ್ರಮಾಣದಲ್ಲಿ ಸೋಲಾರ್ ಫೆನ್ಸಿಂಗ್ ಆಗಿದೆ ಈ ಲ್ಯಾಂಡ್ಗೆ. ಒಂದು 2-3 ಮಾವಿನ ಮರಗಳು ಕೂಡ ಇದೆ. ಸ್ವಂತ ಟ್ರಾನ್ಸ್ಫಾರಮ್ ಕೂಡ ಇಟ್ಕೊಂಡಿದ್ದಾರೆ, ಅದನ್ನು ತೋರಿಸ್ತೀನಿ. 2 ಬೋರ್ವೆಲ್ನು ಕೂಡ ಕೊನೆಗೆ ನಾನು ತೋರಿಸ್ತೀನಿ. ನೋಡಿ ಇದು ಸ್ವಂತ ಟ್ರಾನ್ಸ್ಫಾರಮ್ ಇದೆ ಲ್ಯಾಂಡ್ಗೆ. ಒಂದು ಕೃಷಿ ಹೊಂಡನೂ ಕೂಡ ಇದೆ. ಪೂರ್ತಿ ಡ್ರಿಪ್ ಇರಿಗೇಷನ್ ಆಗೈತೆ ಈ ಲ್ಯಾಂಡ್ಗೆ. ಸಿಂಗಲ್ ಓನರ್ ಇದ್ದಾರೆ. ಪರ್ಚೇಸಿಂಗ್ ಪ್ರಾಪರ್ಟಿ. ನೋಡಿ ಇದೊಂದು ಬೋರ್ವೆಲು, ಇದು ಒಂದು ಬೋರ್ವೆಲು ಮತ್ತು ಇದೊಂದು ಬೋರ್ವೆಲು, 2 ಬೋರ್ವೆಲು. ನೀರು ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ರೆಡಿ ಫಾರ್ಮ್ ಹೌಸ್ ಬೇಕು, ಒಂದು 6 ಎಕರೆಗಿಂತ ಹೆಚ್ಚಿನ ಅಂತಕ್ಕಂಥವ್ರಿಗೆ ಈ ಲ್ಯಾಂಡು ಸೂಟೇಬಲ್ ಅಂದ್ಕೋತೀನಿ. ಮೈಸೂರು ರಿಜಿಸ್ಟ್ರೇಷನ್, ಮೈಸೂರು ಡಿಸ್ಟಿಕ್ಗೆ ಬರುತ್ತೆ. ನಂಜನಗೂಡು ರಿಜಿಸ್ಟ್ರೇಷನ್ ಇರುತ್ತೆ ಇದು. ಹೆಚ್ಚಿನ ವಿಷಯಕ್ಕೋಸ್ಕರ ಮೇಲೆ ಡಿಸ್ಪ್ಲೇ ಆಗ್ತಕ್ಕಂಥ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ನಿಮಗೆ ಬೇಕಾದಂಥ ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು. ಜೊತೆಗೆ ನನ್ನ ಯೂಟ್ಯೂಬ್ನ ಇದರ ಚಾನಲ್ ನೋಡೋದ್ರ ಮುಖಾಂತರ ನಿಮಗೆ ಬೇಕಾದಂಥ ಲ್ಯಾಂಡ್ನ ಆಯ್ಕೆ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಆಲ್ವೇಸ್ ಸಪೋರ್ಟ್ ಮೀ.